ಹಾಯ್ ಅಲ್ಲೋ. ಊರಲ್ಲಿ ಯಾರಿಲ್ಲ ನನ್ನ ತವರೇ. ಹಾಯ್, ನಾನು ಇವತ್ತು ಸ್ಕೂಲಿಗೆ ಹೋಗ್ತೀನಿ. ನಿಮ್ಮ ಮಗಳಿಗೆ ಹಾಯ್. ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ತೀರಾ? ಗೊತ್ತಿರಲಿಲ್ಲ ಪಪ್ಪ. ಸೊ ಪ್ರಪ್ರಥಮ ಬಾರಿಗೆ ನಿಮ್ಮ ಕಣ್ಣ ಮುಂದೆ ಹಿಂಗೆ ಕಾಂಪೌಂಡ್ ಇಂದ ಹಿಂಗೆ ಎಸ್ಬಿಟ್ರೆ ಮೀಶೋ ಅಲ್ಲಿ ಆರ್ಡರ್ ಮಾಡಿದ್ದೆ. ಮೈ ನೇಮ್ ಇಸ್ ಶ್ವೇತಾ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ನಮ್ಮ ಜೊತೆ ಯುಕ್ತ ಇದ್ದಾಳೆ. ಹಾಯ್ ಕುಕ್ಕು. ಹಾಯ್, ನಾನು ಇವತ್ತು ಸ್ಕೂಲಿಗೆ ಹೋಗ್ತೀನಿ. ಏನಕ್ಕೆ ಹೋಗ್ತಾ ಇದೀಯಾ? ಅಡ್ಮಿಷನ್ ಮಾಡ್ಸಕ್ಕೆ. ಅಡ್ಮಿಷನ್ ಮಾಡ್ಸಕ? ಹೌದು. ಖುಷಿನಾ ನಿನಗೆ ಸ್ಕೂಲ್ಗೆ ಹೋಗೋಕ್ಕೆ? ಇಷ್ಟ ನಿಂಗೆ ಸ್ಕೂಲ್ಗೆ ಹೋಗೋದು? ಎಷ್ಟಿಷ್ಟ? ನಿಂಗ ಇಷ್ಟ. ಇವತ್ತು ಯಾರು ಬರ್ತಿದ್ದಾರೆ ನಮ್ಮ ಜೊತೆ? ಇನ್ನೊಬ್ರು ನಮ್ಮ ಜೊತೆ ಯಾರು ಬರ್ತಾ ಇದಾರೆ? ಅಲ್ಲು ರಘು. ಪಪ್ಪ ಬರ್ತಾರಾ? ಸೊ ಗೈಸ್, ಏನು ಗೊತ್ತಾ, ಯುಕ್ತಂದು ಸ್ಕೂಲು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ. ಸೊ ಒಂದು ಕಾಂಪೌಂಡ್ ಅಡ್ಡ ಇದೀವಿ ಅಷ್ಟೇ ನಾವು. ನಮ್ಮ ಯುಕ್ತನ್ ಸ್ಕೂಲ್ಗೂ ನಮ್ಮ ಸ್ಕೂಲ್ಗೂ, ಯುಕ್ತನ್ ಸ್ಕೂಲ್ಗೂ ನಮ್ಮ ಮನೆಗೂ ಒಂದು ಕಾಂಪೌಂಡ್ ಅಡ್ಡ ಇದೆ ಅಷ್ಟೇ. ಇಲ್ಲಿಂದ ಹಿಂಗೆ ಕಾಂಪೌಂಡಿಂದ ಹಿಂಗೆ ಎಸ್ಬಿಟ್ರೆ ಯುಕ್ತ ಆ ಕಡೆಗೆ ಹೋಗಿ ಎಗರು ಬಿಡ್ತಾಳೆ. ಏನಿಕ್ತ ಇಲ್ಲಿಂದ ಹಿಂಗೆ ಎಸಿತೀವಿ, ಅಲ್ಲಿಗೆ ಹೋಗ್ಬೇಕು, ಸ್ಕೂಲ್ಗೆ ಹೋಗ್ಬೇಕು. ಬೇಡ? ಸೊ ಇವತ್ತು ಅವ್ರ ಅಪ್ಪ ಬರ್ತಾ ಇದ್ದಾರೆ ಅಡ್ಮಿಷನ್ ಮಾಡೋಕ್ಕೆ. ಅವರು ಒಂದ್ಸಲ ನಾನೊಂದ್ಸಲ ವಿಚಾರಿಸ್ತೀನಿ ಸ್ಕೂಲ್ ಬಗ್ಗೆ ಎಲ್ಲ ಅಂತ ಅಂದರು. ಸೊ ಫೈನಲಿ ಯುಕ್ತನ್ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸಾಕಾಗೋಗ್ಬಿಟ್ಟಿತ್ತು ಗೈಸ್ ನಮ್ಗೆ. ಅವಳನ್ನ ನೋಡ್ಕೊಂಡು ಅಷ್ಟು ಹಿಂಸೆ ಕೊಡ್ತಾಳೆ ಮನೇಲಿದ್ರೆ. ಹಾಯ್ ಅಲ್ಲೋ. ಎಲ್ಲ ಮರ್ತ್ಬಿಟ್ಟವ್ರು ನಿನ್ನ ಕೇಳ್ತಾರೆ ಯಾರು? ಎಲ್ಲರೂ ಕೇಳ್ತಾರೆ. ಅಲ್ಲೂ ಅಣ್ಣ ಎಲ್ಲಿ, ಅಲ್ಲೂ ಅಣ್ಣ. ಹಾಯ್, ನಾನು ಶೂಟಿಂಗ್ ಹೋಗಿದ್ದೆ ಸಕಲೇಶ್ಪುರ ಮಾದೇಶ್ವರಂ ಬೆಟ್ಟ. ಇಷ್ಟು ದಿನ ಬರೋಕ್ಕಾಗಿಲ್ಲ, ಇಷ್ಟು ದಿನ ಅದಕ್ಕೆ ನಿನ್ನೆ ಬಂದೆ ನಾನು. ಸೊ ನಿನ್ನೆ ಲೇಟ್ ಆಗಿತ್ತಲ್ಲ. ಸೊ ಇವತ್ತು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಯುಕ್ತನ್ನ. ಸೊ ನಾನೇ ಅಪ್ಲಿಕೇಶನ್ ತಗೊಂಬಂದಿದ್ದೆ ಸ್ಕೂಲ್ಗೆ ಹೋಗಿ. ಬಟ್ ಇವಾಗ ಹೋಗಿ ಫಿಲ್ ಮಾಡಿ ಹಾಕಿ ನಾನು ಅಷ್ಟೇ. ಬಟ್ ಅವ್ರ ಅಪ್ಪನೇ ಹೋಗಿತ್ತು ಅದಕ್ಕೆ. ಇವಾಗ ಕೆಲಸ ಇತ್ತು. ವಿಜಯ್ ಸರ್ ಬೆಳಿಗ್ಗೆ ವಿಜಯ್ ಸರ್ ಏನಂದ್ರು ಬೆಳಗ್ಗೆ ಫೋನ್ ಆಗ ನಿನಗೆ? ಏನಂದ್ರಪ್ಪ? ನಿನ್ ಸ್ಕೂಲಿಗೆ ಸೀಟ್ ಕೂತ್ಕೊಳಕ್ ಬರ್ತೀನಿ. ಅವ್ರ ಜೊತೆ ನಂಗೆ ಭಯ ಆಗುತ್ತೆ. ಯಾಕೆ? ಅವರು LKG ಇಂದ ಓದ್ತಾರಂತ ನಿಮ್ ಜೊತೆ ಸೇರ್ಕೋತಾರಂತೆ. ಭಯ ಆಗುತ್ತೆ. ಯಾಕೆ? ಅದೇ ಈಗ ಸ್ಕೂಲ್ ಏನಪ್ಪ ಅಂದ್ರೆ ಸ್ಪೆಷಲ್ ಏನಂದ್ರೆ ನಮ್ಮ ಮನೆ ಅಪಾರ್ಟ್ಮೆಂಟ್ ಗೇಟ್ ಅಲ್ಲೇ ಸ್ಕೂಲ್ ಇರೋದು. ಅದೇ ಹೇಳಿದ್ನಲ್ಲ, ಇಲ್ಲಿ ಇದು ಒಂದು ಕಾಂಪೌಂಡ್ ಅಡ್ಡ ಅಷ್ಟೇ ಗೈಸ್. ಹೋಗೋಣ. ಅಪ್ಪ ಹಂಗೆ ನಾನು ಎತ್ಕೊಂಡ್ಬಿಟ್ಟು ಅಲ್ಲೇ ಎಸ್ಬಿಡ್ಬೇಕು, ಅಲ್ಲೇ ಎಸ್ಬಿಡ್ಬೇಕು. ಅವಾಗ ಹೋಗೋಣ. ಫೋರ್ 3 7 ಇವತ್ತು ಯಾಕೆ ಅಡ್ಮಿಷನ್ ಆಯ್ತು ಗೊತ್ತಾ? ಏನು 6 ಅಲ್ಲಲ್ಲ, 4 3 7 9 2 ಸೇರಿದ್ರೆ 16, 9 7 ಸೇರಿದ್ರೆ 16, ಮತ್ತೆ 1 6 7 27. ಅಯ್ಯಯ್ಯೋ, ಇದು ನಾನು 6 ನೀನು 6 7 ಅಲ್ಲ ಇರ್ತಾ. ಅವೆಲ್ಲ ಬಿಡು. ಫೈನಲ್ ಅಡ್ಮಿಷನ್ ಆಯಿತು. ಆಮೇಲೆ ಕಮೆಂಟ್ ಮಾಡ್ತಿರಲ್ಲ ಅಡ್ಮಿಷನ್ ಎಷ್ಟಾಯಿತು, ಫೀಸ್ ಎಷ್ಟಾಯಿತು. ಫೀಸ್ ಬಂದ್ಬಿಟ್ಟು 80,000 ರೂಪಾಯಿ. 80,000 ರೂಪಾಯಲ್ಲಿ ಇನ್ಕ್ಲೂಡಿಂಗ್ ಅಲ್ಲ, ಎಕ್ಸ್ಕ್ಲೂಡಿಂಗ್ ಬಟ್ಟೆನೇ ಸೇರಾ? ಇನ್ಕ್ಲೂಡಿಂಗ್ ಬಟ್ಟೆ, ಆಮೇಲೆ ಬುಕ್ಸು ಎಲ್ಲ ಸೇರಿ 80,000 ರೂಪಾಯಿ ಆಯಿತು ಇತ್ತು ಸ್ಕೂಲ್ಗೆ. ವಿಷಯ ಗೊತ್ತಾ? ಆಯ್ತು, ನಮಸ್ತೆ. ಕೈ ಮಾಡಿ. ಏನು ಗೊತ್ತಾ ವಿಷಯ? ಅಡ್ ಬೀಳ್ತಾವಳೆ. ವಿಷಯ ಏನು ಗೊತ್ತಾ? ನಾನು SLC ವರ್ಗು ನಾವು ಹೋದ್ರು, ಓವರ್ ಆಲ್ ನಾವು ಕಂಪ್ಲೀಟ್ BBM ಎಜುಕೇಶನ್ ವರ್ಗು ಹೋಗೋವರೆಗೂ ಅಲ್ಲಿ 25,000 BBMಗೆ. 60 ಇದ್ರೆ 60,000 ರೂಪಾಯಿ ಆಗಿತ್ತು BBM ಹೋದವರೆಗೂ. ನಾವು ಫಿಫ್ತ್ಗೆ ಬರೀ LKGಗೆ 80,000. ಬಟ್ ಇನ್ಸ್ಟಾಲ್ಮೆಂಟ್ ಥರ ಐತೆ. 80,000 ರೂಪಾಯಿ, 20,000 ರೂಪಾಯಿ ಈಗ ಕಟ್ಟೋದು, 24 ಸಾರಿ ಕಟ್ಟೋದು. 3 ತಿಂಗಳಿಗಪ್ಪಲ್ಲ, 3 ತಿಂಗಳಿಗೆ ಕಟ್ಟಬೇಕು. ಅದಾದ್ಮೇಲೆ ನೆಕ್ಸ್ಟ್ ಏಪ್ರಿಲ್ ಕಟ್ಬೇಕಾ? ಅವಳು ಸ್ಕೂಲ್ ಸ್ಟಾರ್ಟ್ ಆಗೋದೇ ಜೂನ್ಗೆ. ಯೂನಿಫಾರ್ಮ್ ಎಲ್ಲ ಕೊಡ್ತಾರೆ. ಒಟ್ಟಿನಲ್ಲಿ ಏನೋ ಒಳ್ಳೆ ಸ್ಕೂಲಿಗೆ ಸೇರ್ಸಿದ್ವಿ.
ದ ಗ್ರೇಟ್ ಈಸ್ಟರ್ನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿಗೆ ಸೇರಿಸಿದ್ವಿ. ಮಮ್ಮಿ ಅಲ್ಲಿ ಹೊಸ ಬಟ್ಟೆ ಹಾಕೊಂಡು ಹೋಗ್ಬೇಕಲ್ಲಿ ಅವ್ರು ಬೇರೆ ಅದು ಅವ್ರ ಮನೆ ಒಂದು ರೂಮ್ ಇದೆ. ರೂಮ್ ಅದನ್ನ ಈ ಬಟ್ಟೆನ ಆ ಬಟ್ಟೆನ ಬಿಟ್ಬಿಟ್ಟು ಅವ್ರ ಪಾಪುಗ ಕೂತು ವಾಪಸ್ ಏನ್ ಅನ್ಸೈತಿ ಸ್ಕೂಲಿಗೆ ಸೇರಿಸಿದ್ದು? ಸ್ಕೂಲಿಗೆ ಹೋಗಿದ್ದು ಏನ್ ಅನ್ಸೈತಿ? ಗೌರ್ಮೆಂಟ್ ಸ್ಕೂಲ್ ಅಂತಿದ್ದೆ. ಚಿಕ್ಕ ಪಾಪ ಇದ್ದಾಗ ಎದಕ್ಕೆ ಅಂತಿದ್ದು ಗೌರ್ಮೆಂಟ್ ಸ್ಕೂಲ್ ಅಂತ? ಗೊತ್ತಿರ್ಲಿಲ್ಲ. ನಾವು ಓದಿದ್ದು ಗೌರ್ಮೆಂಟ್ ಸ್ಕೂಲ್. ಗೊತ್ತಿರ್ಲಿಲ್ಲ ಪಪ್ಪ ಒಂದು ಯಾವ ಸ್ಕೂಲು ಅಂತ, ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ ಅಂದೆ. ಎಸ್, ಸೊ ಅದೇ ಸ್ಕೂಲಿಗೆ ಸೇರಿಸಿದ್ವಿ. ಏನ್ ಅನ್ಸ್ತಿದೆ ನಿನಗೇನು ಅನ್ಸ್ತಿದೆ? ಆಕ್ಚುಲಿ ಖುಷಿ ಆಗ್ತದೆ. ನಂಗೆ ನಿಜವಾಗ್ಲೂ ಆಕ್ಚುಲಿ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಎಷ್ಟು ಪ್ರೀ ನರ್ಸರಿಗೆ ಹಾಕೋಣ ಅಲ್ಲೂ ಅಂತ ಹೇಳ್ತಿದ್ದೆ. ಅವನಿಲ್ಲ ಡೈರೆಕ್ಟ್ ಅವಳು LKG ಹೋಗ್ಲಿ ಅಂತೇಳಿ ತುಂಬ ಸಲ ಹೇಳ್ತಿದ್ದ. ನನಗೆ ಇಲ್ಲ ಹೋಗ್ಲಿ, ಅವಳು ಮಕ್ಕಳು ತುಂಬ ಚೂಟಿ ಇದ್ದಾರೆ, ಬೇಗ ಕಲ್ತ್ಕೊಂಡ್ಬಿಡ್ತಾರೆ, ಅವಳು ಕಲ್ತ್ಕೊಳ್ಳಿ ಅಂತ ನಾನು. ಆದರೆ ಅವಳು ಎಲ್ಲ ಕಲ್ತ್ಬಿಟ್ಟಿದ್ದಾಳೆ ಆಲ್ರೆಡಿ. ಇನ್ನು ಒಂದು ಸ್ವಲ್ಪ ಬರೆಯೋದೊಂದು ಸ್ವಲ್ಪ ಕಲಿಬೇಕಷ್ಟೇ. ಓದೋದನ್ನ ಎಲ್ಲ ಕಲ್ತಿದ್ದಾಳೆ. ಏನು ನಮ್ಮ ಅಪ್ಪನ ಎಲ್ಲ ಹಾಳು ಮಾಡ್ಬೋತೇನೆ. ಎಲ್ಲ ನಿಮ್ದೆ ಇವತ್ತು ನಿಧಾನ ಕೇಳು. ನಾನೇನ್ ಮಾಡಿದೆ? ನಮ್ಮ ಅಪ್ಪಂದು ಕಾಸು ಕಿತ್ಕೊಂಡ್ಬಿಟ್ಟಲ್ಲ. ಫೈನಲಿ ಯುಕ್ತ ಸ್ಕೂಲಿಗೆ ಸೇರ್ಕೋತಾ ಇದ್ದಾಳೆ. ಸೊ ಜೂನಿಂದ ಅಂತೆ ಮಂಡೇ ಟು ಫ್ರೈಡೇ ಸ್ಕೂಲ್ ಇರುತ್ತೆ. ಆ್ಯಂಡ್ ಏನದು ಟೈಮಿಂಗ್ಸ್ ಬಂದ್ಬಿಟ್ಟು 8:30 to 1 o'clockವರೆಗೂ ಇರುತ್ತಂತೆ. ಆ್ಯಕ್ಚುಲಿ ಸ್ವಲ್ಪ ರಿಲ್ಯಾಕ್ಸ್ಡ್ ಫೀಲ್ ಆಗ್ತಿದೆ. ಬಿಕಾಸ್ ಮಕ್ಕಳನ್ನ ಬೆಳೀತಾ ಯಾವ್ಯಾವ ಏಜಲ್ಲಿ ಯಾವ್ಯಾವ ಸ್ಕೂಲ್ಗೆ ಹಾಕ್ಬಿಡ್ಬೇಕು. ನಮ್ಮ ಮನೇಲಿ ಇರಿಸ್ಕೊಂಡ್ರೆ ಸುಮ್ಮನೆ ಅವ್ರಿಗೂ ಬೇಜಾರು, ನಮಗೂ ಬೇಜಾರು. ಸೊ ಅವಳು ಮೇಲೆ ಹುಟ್ಟಿರೋದ್ರಿಂದ ಎಲ್ಲನೂ ಅವಳಿಗೆ ಕರೆಕ್ಟಾಗಿ ಬರ್ತಿದೆ. ಇನ್ ಕೇಸ್ ನಾವು ಪ್ರೀ ನರ್ಸರಿಗೆ ಹಾಕಿದ್ರು 3 ವರ್ಷಕ್ಕೆ ಹಾಕ್ತಿರ್ತಿದ್ವಿ. ಸೊ ಈಗ ಅವಳಿಗೆ LKGಗೆ ಹಾಕ್ಬೇಕಂದ್ರೆ 4 ವರ್ಷಕ್ಕೆ, ಯಾಕಂದರೆ ಏಜ್ನ ಕರೆಕ್ಟಾಗಿ ಮಾಡಿಬಿಟ್ಟಿದ್ದಾರೆ ಎಜುಕೇಷನ್ ಇದರಲ್ಲಿ. ಸೊ ಅವಳಿಗೆ ಕರೆಕ್ಟಾಗಿ ಈಗ LKGಗೆ ಸೀಟ್ ಸಿಕ್ತು. ಸೊ ಖುಷಿ ಆಯಿತು. ಬನ್ನಿ ಮನೆಗೆ ಹೋಗೋಣ. ಈಗ ತಾನೇ ಫ್ರೆಶ್ ಆಗಿ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗ್ದು ನಂದೊಂದು 2 ಪಾರ್ಸಲ್ ಬಂತು. ಸೊ ಏನು ಆರ್ಡರ್ ಮಾಡಿದ್ದೀನಿ ಅಂತ ನಿಮಗೂ ತೋರಿಸ್ತೀನಿ. ಸೊ ಇದು ಮಿಂತ್ರಾ ಸೇಲ್ ನಡೀತಾ ಇದೆಯಲ್ಲ, ಸೊ ಆ ಟೈಮಲ್ಲಿ ನಾನು ಆರ್ಡರ್ ಮಾಡಿದ್ದು ಕಾರ್ಡ್ ಸೆಟ್ಟು. ನಮಗೆ ಕಾರ್ಡ್ ಸೆಟ್ಸ್ ಅಂದರೆ ತುಂಬ ಇಷ್ಟ. ಇದ್ರದ್ದು ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ತೀರಾ. ಬಿಕಾಸ್ ಹಾಗೆ ಓನ್ಲಿ ಎಷ್ಟು ಗೊತ್ತಾ, ಇದ್ರ ಒರಿಜಿನಲ್ ಪ್ರೈಸ್ ಬಂದ್ಬಿಟ್ಟು 1899 rupees. ಬಟ್ ನಾನು ಕೊಟ್ಟಿದ್ದು ಎಲ್ಲಿದೆ 360 rupees ಅಷ್ಟೇ. 360 rupees. ಬಟ್ ಬಟ್ಟೆ ಮಾತ್ರ ಸಕ್ಕದಾಗಿದೆ. ನನಗೆ ಇಷ್ಟ ಕಾರ್ಡ್ ಸೆಟ್ ಅಂದರೆ. ಸಕ್ಕದಾಗಿ ಕಾಣುತ್ತೆ ಹಾಕೊಂಡ್ರೆ ಮತ್ತು ಕಾರ್ಡ್ ಸೆಟ್ ನೋಡಿ ಗೈಸ್, ಕ್ವಾಲಿಟಿ ಚೆನ್ನಾಗಿದೆ. ಸೊ ಈ ಸಮ್ಮರ್ಗೆ ಬೆಸ್ಟ್ ಔಟ್ಫಿಟ್ಟು. ಹಾಕೊಂಡ್ರೆ ಮೈ ಮೇಲೆ ಬಟ್ಟೆನೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗುತ್ತೆ, ತುಂಬ ಇದಾಗಿರುತ್ತೆ. ಸೊ ಇದು ಆರ್ಡರ್ ಮಾಡಿದೆ. ಚೆನ್ನಾಗಿದೆಯಾ? ಸೊ ಹೇಗಿದೆ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೂ ಲಿಂಕ್ ಬೇಕಿದೆ, ಲಿಂಕ್ ಅಂತಲೂ ಕಮೆಂಟ್ ಮಾಡಿ. ನಾನು ಇನ್ಸ್ಟಾಗ್ರಾಮ್ ಬ್ರಾಡ್ಕಾಸ್ಟಲ್ಲಿ ಹಾಕ್ತೀನಿ. ಆ್ಯಂಡ್ ತುಂಬ ಜನ ನನಗೆ ನಂದು ಪ್ಯಾಂಟ್ ಕಲೆಕ್ಷನ್ದು ಲಿಂಕ್ಸ್ಗಳನ್ನ ಕೇಳಿದ್ದೀರಾ. ಸೊ ನಾನು ಇನ್ನೂ ಹಾಕಿಲ್ಲ. ಆದಷ್ಟು ಬೇಗ ನಾನು ಬ್ರಾಡ್ಕಾಸ್ಟಲ್ಲಿ ಎಲ್ಲನೂ ಹುಡುಕಿ ಹಾಕಿರ್ತೀನಿ. ನೀವು ಕೂಡ ಹೋಗಿ ಬೈ ಮಾಡ್ಬೋದು. ಆ್ಯಂಡ್ ಮೇಕಪ್ ಪ್ರಾಡಕ್ಟ್ಸಲ್ಲೂ ಕೆಲವರು ಕೇಳಿದ್ದೀರಾ ಕೆಲವೊಂದು ಪ್ರಾಡಕ್ಟ್ಗಳದ್ದು ಲಿಂಕ್ ಹಾಕಿ ಅಂತೇಳಿ. ಸೊ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಆ್ಯಂಡ್ ನನ್ನ ಒಂದು ಎಂಥದ್ದು ಜೀನ್ಸು ಕಲೆಕ್ಷನ್ಸ್ ಎಲ್ಲ ಹಾಕಿದ್ನಲ್ಲ, ಸೊ ಅದ್ರದ್ದು ಎರಡದ್ರದ್ದು ಹಾಕ್ತೀನಿ ನನ್ನ ಬ್ರಾಡ್ಕಾಸ್ಟಲ್ಲಿ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ನಾನು ಮೀಶೋಲ್ಲಿ ಆರ್ಡರ್ ಮಾಡಿದ್ದೆ. ಏನು ಅಂತ ತೋರಿಸ್ತೀನಿ ತಾಳಿ. ರೆಡಿನ ಗೈಸ್ ನೋಡೋಕ್ಕೆ. ಏನೋ ಮಾಡ್ತಿದ್ದೀವಿ. ನಿಂಗೆ ಯಾಕೆ ಬಂದ್ಬಿಡ್ತಾಳೆ ರೂಮ್ ಮುಂಚೆ ರೂಮ್ಗೆ. ಗೆಟ್ ಔಟ್ ಫ್ರಮ್ ಹಿಯರ್. ಸೊ ಏನಪ್ಪ ಅಂತಂದ್ರೆ ಹಾಟ್ ಹೇರ್ ಬ್ರಷ್ನ ನಾನು ತರಿಸಿದ್ದೀನಿ. ಸೊ ಇದು ತುಂಬ ಜನ ನೋಡಿದ್ದೆ, ನಾನು ಇನ್ಸ್ಟಾಲೆಲ್ಲ ನೋಡಿದ್ದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ತರಿಸಿದ್ದು. 1 ಸ್ಟೆಪ್ದು ಏರ್ ಡ್ರೈಯರ್ ಸ್ಟೈಲರ್. ಸೊ ಇದು ಇತ್ತಾಗೆ ಏರ್ ಡ್ರೈ ಕೂಡ ಆಗುತ್ತೆ, ಜೊತೆಗೆ ಎಂತ ಕೂದಲು ಕೂಡ ಸಾಫ್ಟಾಗಿ ಆಗುತ್ತೆ. ಯೂಶ್ವಲಿ ನಾವೀಗ ಈಗ ನಾವು
ಬ್ಲೋ ಡ್ರೈ ಮಾಡ್ತಾರೆ ಗೊತ್ತಾ, ನಾವು ಸಲೂನ್ಗೆ ಹೋದಾಗ ಬ್ಲೋ ಡ್ರೈ ಮಾಡ್ತಾರೆ. ಸೆಟ್ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಏರ್ ಡ್ರೈಯಲ್ಲಿ ನಮಗೆ ಬ್ರಷ್ ಮಾಡಿ 7 ಡ್ರೈಯಲ್ಲಿ ಮಾಡ್ತಾರಲ್ವಾ. ಸೊ ಅದನ್ನೇ ಇದನ್ನ ನಾವು ಇಟ್ಕೊಂಡ್ಬಿಟ್ರೆ ಅವ್ರು ಮಾಡೋದೇ ಬೇಡ. ಸೊ ನಾವೇ ಮನೇಲಿ ಕುತ್ಕೊಂಡು ಹಿಂಗೆ ಬಾಚ್ಕೊಂಡ್ರೆ ಸೊ ಸೇಮ್ ಆಸ್ ಯೂಶುವಲ್ ಅದೇ ರೀತಿ ಆಗುತ್ತೆ. ಸೊ ತರಿಸಿದ್ದೀನಿ, ತುಂಬ ದಿನದಿಂದ ಅನ್ಕೊಂಡಿದ್ದೇನೆ ತೊಗೊಬೇಕು ಅಂತೇಳಿ. ಟ್ರೈ ಮಾಡು. ಆ್ಯಂಡ್ ಫೈನಲಿ ತೊಗೊಂಡೆ. ಆ್ಯಂಡ್ ನನಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ತೊಗೋತೀನಿ ಅಂದರೆ ಅದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡ್ತೀನಿ, ರಿವ್ಯೂಸ್ ಎಲ್ಲ ಓದ್ತೀನಿ. ಇನ್ನೊಂದು ಯಾವುದೋ ಒಂದು ಅರ್ಬನ್ ಯಾವುದೋ ಅನಿಸುತ್ತೆ, ಸೊ ಅದ್ರದ್ದು ಕೂಡ ರಿವ್ಯೂಸ್ ಓದಿದೆ. ಅದು ತುಂಬ ಜನ ಲಾಂಗ್ ಲಾಸ್ಟಿಂಗ್ ಇರಲ್ಲ ಅಂತೆಲ್ಲ ಬಂದಿತ್ತು. ಬಟ್ ಇದ್ರದ್ದು ನನಗೆ ರಿವ್ಯೂಸ್ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ತೊಗೊಳ್ಳೋಣ ಅಂತ ತೊಗೊಂಡೆ. ಆ್ಯಂಡ್ ಇದರಲ್ಲಿ ನೋಡಿ ಆಫು ಹಿಂಗೆ ಇದು ಮಾಡ್ಕೋಬೋದು, ಆಫು ಲೋ ಮೀಡಿಯಮ್ ಐ ಅಂತೆಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಸೊ ಇವೆರಡರು ನಾನು ಆರ್ಡರ್ ಮಾಡಿದ್ದು. ಸೊ ಬಂತು ಫೈನಲಿ. ಆ್ಯಂಡ್ ಇದು ಒಂದು ಸಾಂಗ್ ಹೇಳ್ದಲ್ಲ ಬೆಳಿಗ್ಗೆ, ಅದನ್ನ ಹೇಳು. ಅದು ಯಾವುದದು ಅದಲ್ಲ ಚಿನ್ನಮ್ಮ, ಊರಲ್ಲಿ ಯಾರಿಲ್ಲ, ಅದು ಹೇಳು. ರೆಡಿ 3, 2, 1 ಗೋ. ಕ್ಲೀನ್ ಆಗಿ ಜೋರಾಗಿ. ಊರಲ್ಲಿ ಯಾರಿಲ್ಲ ನನ್ನ ತವರೇ ಇಪ್ಪನ ನಿನ್ನ ಪಿಟಿಸುವೆ ತಿಡಿ ಹೇಳು. ಸೊ ಗೈಸ್, ಈಗ ನೀವು ನೋಡ್ಬೋದು ನನ್ನ ಕೂದಲು ಫುಲ್ ಒದ್ದೆ ಇದೆ, ಇವಾಗ ಸ್ನಾನ ಮಾಡಿರೋದು. ಸೊ ಈಗ ನಾನು ಹಾಟ್ ಏರ್ ಬ್ರಷ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಇವಾಗಲೇ ಕಣ್ಣು ಮುಂದೆನೇ ನಾನು ನಿಮಗೆ ರಿಸಲ್ಟ್ನ ತೋರಿಸ್ತೀನಿ ಹೇಗಿದೆ ಅಂತೇಳಿ. ಚೆನ್ನಾಗಿದೆ ಅಂದರೆ ನಾನು ಇಟ್ಕೋತೀನಿ, ಚೆನ್ನಾಗಿದೆ ಅಂದರೆ ರಿಟರ್ನ್ ಮಾಡ್ತೀನಿ ಅಷ್ಟೇ. ಸೊ ಯಾವತ್ತೇ ಆಗಲಿ ನೀವು ಫಸ್ಟು ನೀವು ಏರ್ಗೆ ಏನೇ ಒಂದು ಹಾಟ್ ಅಂದರೆ ಬಿಸಿಯಾಗಿ ಏನಾದರೂ ಸೋಗಿಸ್ತೀರಾ ಅಂದರೆ ಮುಂಚೆ ಫಸ್ಟು ಏರ್ ಸಿರಮ್ ಹಾಕೋಬೇಕು. ಸೊ ನಾನು ಇಲ್ಲಿ ಲಾರಿಯಲ್ ಅವ್ರದ್ದು ಎಕ್ಸ್ಟೆನ್ಸೋ ಏರ್ ಸಿರಮ್ನ ಹಾಕೋತಾ ಇದ್ದೀನಿ. ಸೊ ಚೆನ್ನಾಗಿ ಇದನ್ನು ಸ್ಕಾಲ್ಪಿಗೆ ಟಚ್ ಆಗದಿಲ್ದಂಗೆ ಹಾಕೋಬೇಕೀಗೆ. ಸ್ಕಾಲ್ಪಿಗೆ ಟಚ್ ಆಗದಿಲ್ದಂಗೆ ಹಾಕೊಂಡು ಬನ್ನಿ. ಈಗ ಫಸ್ಟ್ ಟ್ರಯಲ್ ಮಾಡ್ತೀನಿ ಹೇಗಿದೆ ಅಂತೇಳಿ. ನಾನು ಕೂಡ ಟ್ರಯಲ್ ಮಾಡಿಲ್ಲ ಹೇಗಿದೆ ಅಂತ. ನೋಡಿ ಇದರಲ್ಲೇ ಬರ್ತಿದ್ದಾರೆ, ಸ್ಟ್ರೈಟ್ನರ್ ಪ್ಲಸ್ ಡೈಯಿಂಗ್. ಅಂದರೆ ಈ ಕಡೆ ಜೊತೆಗೆ ಸ್ಟ್ರೈಟು ಆಗುತ್ತೆ, ಅದ್ರ ಜೊತೆಗೆ ಡ್ರೈ ಕೂಡ ಆಗುತ್ತೆ ಅಂತ. ಟ್ರೈ ಮಾಡೋಣ ಹೇಗಿದೆ ಅಂತ. ಸೊ ಪ್ರಪ್ರಥಮ ಬಾರಿಗೆ ನಿಮ್ಮ ಕಣ್ಣ ಮುಂದೆ ನಾನು ಮಾಡ್ತಾ ಇದ್ದೀನಿ. ನನ್ನ ತಂಗಿ ಓಕೆ, ಲೆಟ್ ಮೀ ಟ್ರೈ ಹೇಗಿದೆ ಅಂತ. ಹಂಗೆ 2x ಹಾಕೊಳ್ಳೆ ಕಾಣಿಸುತ್ತೆ. ಇದೊಳಗೆ ಹೋಗ್ಬೇಕು, ಸೌಂಡ್ ಬರ್ತದೆ. ಓಯ್ ಯಾಕೆ ಇದು ಮೀಶೋ ಅಂತ ಪ್ರೂವ್ ಮಾಡ್ಕೊತಾ ಇದೆ. ಇಲ್ಲ ಗೈಸ್, ನಾನು ಸರಿಯಾಗಿ ಹಾಕಿರ್ಲಿಲ್ಲ. ಸೊ ಈಗ ನಾನು ಲೋಗೆ ಹಾಕೋತಾ ಇಲ್ಲ, ಮೀಡಿಯಮ್ಗೆ ಹಾಕೋತಾ ಇದ್ದೀನಿ. ಮೀಡಿಯಮಲ್ಲಿ ಇಟ್ಟಿದ್ದೀನಿ. ಸೊ ಗೈಸ್, ನೋಡ್ತಾ ಇದ್ದೀರಲ್ಲ ನನ್ನ ಕೂದಲು ಹೇಗಿತ್ತು, ಇಷ್ಟು ಸ್ಟ್ರೈಟ್ ಆಗಿದೆ ಅಂತೇಳಿ. ಆ್ಯಂಡ್ ಸಾಫ್ಟ್ ಕೂಡ ಆಗಿದೆ. ಸೊ ಯೂಶ್ವಲಿ ಇಲ್ಲಿ ಕೆಳಗಡೆ ಎಲ್ಲ ಒಂಥರ ಫ್ರಿಜ್ಜಿ ಆಗಿಬಿಡ್ತಿತ್ತು ನನ್ನ ಕೂದಲು, ಡ್ರೈ ಆಗಿಬಿಡ್ತಿತ್ತು ಏರ್ ವಾಶ್ ಮಾಡಿದ ತಕ್ಷಣ. ಬಟ್ ಇದರಲ್ಲಿ ನಾನು ಡ್ರೈ ಮಾಡ್ಕೊಂಡ್ಮೇಲೆ ನೋಡಿ ನನ್ನ ಕೂದಲು ಎಷ್ಟು ಸಾಫ್ಟಾಗಿ ಅನಿಸ್ತದೆ. ಆ್ಯಂಡ್ ತುಂಬ ಚೆನ್ನಾಗೂ ಕಾಣಿಸ್ತಾ ಇದೆ. ಸೊ ತುಂಬ ಚೆನ್ನಾಗಿದೆ, ನನ್ನ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಸೊ ನಾನು ಇದನ್ನು ರಿಟರ್ನ್ ಮಾಡ್ತಿಲ್ಲ. ಆ್ಯಂಡ್ ನಿಮಗೂ ಲಿಂಕ್ ಬೇಕಿದೆ, ನನಗೆ ಮೆಸೇಜ್ ಹಾಕಿ ಲಿಂಕ್ನ ಶೇರ್ ಮಾಡ್ತೀನಿ ಅಷ್ಟೇ. ಇತ್ತಾ ಏನಿದೆಲ್ಲ ವೆಜಿಟೇಬಲ್ಸ್ ಇದೆಲ್ಲ ತಿನ್ಬೇಕು ನೀನು. ಕಣ್ಣು ಒಳ್ಳೇದು ಗೊತ್ತಾ. ನೋಡಿ ಗೈಸ್, ತಮ್ಮ ಎಷ್ಟು ವೆಜಿಟೇಬಲ್ಸ್. ಹುಳಿ ನಾನು ಹೇಳಿದ್ದು ನಿಂಬೆಹಣ್ಣು ತಿನ್ನು ಅಂತಲ್ಲ, ತರಕಾರಿ ತಿನ್ನು ಅಂತ. ತರಕಾರಿ ತಿಂದರೆ ಹುಳಿ ಆಗಲ್ಲ. ಸೊ ನನ್ನ ಒಂದು ಊಟ ಜಸ್ಟ್ ಆಯಿತು. ಊಟ ಆದಮೇಲೆ ಇವತ್ತು ಒಳ್ಳೆ ನಾನ್ ವೆಜ್ ತಿಂದೆ, ಮಟನ್ ಸಾರು, ಅನ್ನ, ಮಟನ್ ಫ್ರೈ ಎಲ್ಲ. ಸೊ ಇವಾಗ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಪಿಂಕಿ ಎಲ್ಲಡ್ಕೆ ಹಾಕೊಂಡು ಫುಲ್ಲು ಬಾಯಿ ತುಂಬ ದೋಸೆ. ಪಿಂಕಿ ರಂಜಿತಾ ಐಸ್ ಕ್ರೀಮ್ ತಿನ್ನಕ್ಕೆ ರೆಡಿ ಆಗಳೆ, ತಗೊಳ್ಳಿ. ಚಿಯರ್ಸ್. ಗೈಸ್, ಇವತ್ತು ಅಡುಗೆ ಮಾಡ್ಬೇಕಾದ್ರೆ ಸುಟ್ಕೊಂಬಿಟ್ಟೆ ನೋಡಿ, ಬೊಬ್ಬೆ ಬಂದ್ಬಿಟ್ಟಿದೆ ಬೆರಳ ಹತ್ರ. ಬೇಜಾರಾಗ್ತಾಯಿದೆ. ಅಲ್ಲಿ ಸುಮ್ಮನೆ ಬಿಸಿ ತಾಕ್ತು ಅಷ್ಟೇ, ಬಟ್ ನೋಡಿದ್ರೆ ಬೊಬ್ಬೆನೇ ಬಂದ್ಬಿಟ್ಟೈತೆ. ವೆರಿ ಬ್ಯಾಡ್. ಅದು ನೋಡಿ ಯಾವ ಬೆರಳಿಗೆ ಬಂದಿದೆ.
ಕರ್ಮ. ಹಲೋ ಎವ್ರಿವನ್, ಸೊ ಇವಾಗ ಕಮೆಂಟ್ ಓದೋ ಸೆಷನ್. ಸೊ ಇವತ್ತು ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ಆ್ಯಂಡ್ ಏನು ಗೊತ್ತಾ, ನಾನು ಕಮೆಂಟ್ಸ್ ಓದಿಲ್ಲ ಅಂದರೆ ಕಮೆಂಟ್ಸೇ ಹಾಕಲ್ಲ, ಕಮೆಂಟ್ಸ್ ಓದ್ತೀನಿ ಅಂದರೆ ಕಮೆಂಟ್ಸ್ ಜಾಸ್ತಿ ಆಗ್ತೀರಾ. ಸೊ ಆದಷ್ಟು ಜಾಸ್ತಿ ಕಮೆಂಟ್ಸ್ ಹಾಕಿ, ಹಾಗೆ ಯಾವಾಗಲೂ ಬ್ಲಾಗ್ ಎಂಗೇಜಿಂಗ್ ಆಗಿರುತ್ತೆ. ಸೊ ಆದಷ್ಟು ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಅಷ್ಟೇ. ಸೊ ವಿಂಟೇಜ್ ನೆಸ್ಟ್ 9418 ಅವರು ಸೂಪರ್ ವಿಡಿಯೋ ಸುಷ್ಮಿತಾ ಯುಕ್ತಾ ಈಸ್ ವೆರಿ ಕ್ಯೂಟ್. ಮೈ ನೇಮ್ ಈಸ್ ಶ್ವೇತಾ. ಐ ಶ್ವೇತಾ, ವೆಲ್ ವಿ ವೇರ್ ಇನ್ ಬ್ಯಾಂಗ್ಳೂರ್ ಬಟ್ ನೌ ಇನ್ ಪುಣೆ. ಐ ರಿಯಲಿ ಮಿಸ್ ಬ್ಯಾಂಗ್ಳೂರ್. ಎಸ್, ಬೆಂಗಳೂರನ್ನ ಯಾವ ದೇಶಕ್ಕೆ ಹೋದ್ರೂ ನಮ್ಮ ಬೆಂಗಳೂರು ಹಂಗೆ ಯಾವುದು ಬರೋಲ್ಲ. ನನಗಂತೂ ಬೆಂಗಳೂರು ಅಂದರೆ ತುಂಬ ಇಷ್ಟ. ಹೋಪ್ ವಿ ಕಮ್ ಬ್ಯಾಕ್ ಆ್ಯಂಡ್ ಶಿಫ್ಟ್ ಇನ್ ಬೆಂಗಳೂರು ಅಗೇನ್. ಹೋಪ್ ಫಾರ್ ದ ಬೆಸ್ಟ್ ದಟ್ ವಿ ಕಮ್ ಬ್ಯಾಕ್. I love that place. We would love to meet you all when we come back. We were in BTM Leeward and please do jewelry collection videos, your wardrobe videos and do longer videos. Sure, ಶ್ವೇತಾ ಅವರೇ, ಖುಷಿ ಆಯಿತು ನಿಮ್ಮ ಕಮೆಂಟ್ ಓದಿ. ಆದಷ್ಟು ಬೇಗ ಬೆಂಗಳೂರು ಶಿಫ್ಟ್ ಆಗಿ, ಆಫ್ಟರ್ ನಿಮ್ದು ಏನೇನು ಕೆಲಸ ಇದೆಯೋ ಪುಣೆದು ಅದೆಲ್ಲ ಮುಗಿಸ್ಕೊಂಡು ಶಿಫ್ಟ್ ಆಗಿ ಮೀಟ್ ಆಗೋಣ ಅಷ್ಟೇ. ನೆಕ್ಸ್ಟ್ ಕೀರ್ತನ ಎನ್ನವರು. ಆಯ್ ಸುಶಿಕಾ, ನನಗೆ ಯುಕ್ತ ಅಂದರೆ ತುಂಬ ಇಷ್ಟ. ಆ್ಯಂಡ್ ಪಿಂಕಿ ಅಕ್ಕ ಕೂಡ. ನೀವು ಕೂಡ ಒಂದ್ಸರಿ ದೇವನಹಳ್ಳಿಗೆ ಬನ್ನಿ ಅಕ್ಕ, ಎಲ್ಲ ನಮ್ಮ ಮನೆಗೆ ತುಂಬ ಪ್ಲೇಸ್ ಇದೆ ದೇವನಹಳ್ಳಿಯಲ್ಲಿ, ನೋಡೋಕ್ಕೆ ಎಲ್ಲ ತೋರಿಸ್ತೀನಿ. ನಮ್ಮದು ಕೂಡ ದೇವನಹಳ್ಳಿನೇ ಅಕ್ಕ. ಥ್ಯಾಂಕ್ ಯು ಅಕ್ಕ, ಲವ್ ಯು ಅಕ್ಕ, ಲವ್ ಯು ಆಲ್. ಥ್ಯಾಂಕ್ ಯು ಕೀರ್ತನ. ದೇವನಹಳ್ಳಿ ಸೈಡ್ ಯಾಕೆ ಬರೋಣ, ಬಂದರೆ ನಾವು ಅದೇ ಏನಾದರೂ ಇದಿದ್ದಾಗಷ್ಟೇ, ಏನಾದರೂ ಅಂದರೆ ಫ್ಲೈಟಲ್ಲಿ ಹೋಗಬೇಕು ಅಂದಾಗ ಕೆಂಪೇಗೌಡ ಏರ್ಪೋರ್ಟಿಗೆ ಬಂದಾಗ ಮಾತ್ರ ನಾವು ಆ ಸೈಡ್ ಬರೋದು. ಒಂದ್ಸಲ ಬರೋಣ, ಆ ಕಡೆ ಬಂದಾಗ ನಿಮ್ಮನ್ನು ಮೀಟ್ ಆಗ್ತೀವಿ. ನಿಖಿಲ್ ಟಾಕ್ಸ್ ಅವರು, ಯಾವ ಗ್ರೇಡ್ಗೆ ಹಾಕಿದ್ದೀರಾ, ಅಡ್ಮಿಷನ್ ಫೀ ಎಷ್ಟಾಯಿತು, ಇನ್ಫಾರ್ಮೇಷನ್ ಕೊಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಅಡ್ಮಿಷನ್ ಫೀ ಎಷ್ಟಾಯಿತು ಅಂತೇಳಿ ಗೊತ್ತಾಗುತ್ತೆ. ಆ್ಯಂಡ್ ಎಸ್, ಅವಳಿಗೆ LKG ನಾವು ಹಾಕ್ತಾ ಇರೋದು, ಡೈರೆಕ್ಟ್ LKG, ನೋ ಪ್ರೀ ನರ್ಸರಿ, ನೋ ಮಾಂಟೆನ್ಸರಿ ಯಾವುದೂ ಇಲ್ಲ, ಡೈರೆಕ್ಟ್ LKG. ರಂಜಿತಾ ಜೈರಾಮ್ ಅವರು, ನನ್ನ ಮಗಳು ಅದೇ ಸ್ಕೂಲ್ಗೆ ಹೋಗ್ತಾ ಇದ್ಲು, ಈಗ ನಾವು ಊರಿಗೆ ಶಿಫ್ಟ್ ಆದ್ವಿ. ನಮ್ಮಮ್ಮ ಮನೆ ನೀವಿರೋ ಹತ್ರನೇ ಇರೋದು, D ಗ್ರೂಪಲ್ಲಿ ಇದ್ದಾರೆ. ನೀವನ್ನ ನೋಡಿದೆ, ಆದರೆ ನಿಮ್ಮನ್ನು ನೋಡಿ ನೀವೇ ಗೊತ್ತಾಗ್ತಿಲ್ಲ, ತುಂಬ ಚಿಕ್ಕೋರ್ ಥರ ಕಾಣಿಸ್ತೀರಾ. ಅಣ್ಣ ನೋಡಿ ಗೊತ್ತಾಯಿತು ನೀವೇ ಅಂತ. ನನ್ನ ಕಮೆಂಟ್ ಓದಿ ಪ್ಲೀಸ್. ಮಗಳಿಗೆ ಹಾಯ್ ಮಾಡಿ. ನನಗಿಂತ ಜಾಸ್ತಿ ನನ್ನ ಮಗಳಿಗೆ ಇಷ್ಟ ನಿಮ್ಮ ವೀಡಿಯೋಸ್. ಥ್ಯಾಂಕ್ ಯು ರಂಜಿತಾ. ಸೊ ನಮ್ಮ ಏರಿಯಾದವರು ಅಂತ ಹೇಳ್ತೀರಾ, ನಾವು ಕೂಡ ಈ ಏರಿಯಾ ಹೊಸಬ್ರೆ ಅಂತೀರಾ, ನಾವೇನು ಅಳಬ್ರೇನಲ್ಲ. ಆ್ಯಂಡ್ ನಿಮ್ಮ ಮಗಳಿಗೆ ಹಾಯ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಗುಂಡು ಅಪ್ಪ ಏನೋ ಇದೆ, ಗುಂಡಪ್ಪ ಕರಿನಿಡಿ ಏನೋ ಇದೆ. ಮಗು ಅವರ ಅಮ್ಮನ ಥರ ಇಲ್ಲ ಅಲ್ವಾ ಅಂತ ಹೇಳಿದಿರ. ಹೌದು, ನನ್ನ ಮಗಳು ಫುಲ್ಲು ಜೆರಾಕ್ಸ್ ಕಾಪಿ. ಅಲ್ಲೂರಾಗೂ ಬಿಟ್ಟರೆ ಪವರ್ ಪಿಂಕಿ, ಜೂನಿಯರ್ ಪವರ್ ಪಿಂಕಿ ಥರ ಇದ್ದಾಳೆ. ಸೊ ನನಗಂತೂ ನಂದು ಒಂದು ಬುದ್ಧಿನೂ ಅವಳಿಗೆ ಬಂದಿಲ್ಲ. ಫುಲ್ಲು A to Z ಅವ್ರ ಥರನೇ ಇರೋದವಳು. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ವ್ಲಾಗಲ್ಲಿ ಎಲ್ಲ ಏನೇನು ಕಮೆಂಟ್ಸ್ ಹಾಕಿದ್ದೀರಾ ಇವತ್ತಿನ ವ್ಲಾಗ್ದು ಎಲ್ಲ ಓದಿದ್ದೀನಿ. ಸೊ ನಾಳೆಗೂ ಕಮೆಂಟ್ಸ್ ಹಾಕಿ, ನಾಳೆನೂ ಲಾಸ್ಟಲ್ಲಿ ಕಮೆಂಟ್ಸ್ ಓದ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್.